ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ನಾನಿಲ್ಲಿ MTR ಅವರ ರವಾ ಇಡ್ಲಿ ಮಿಕ್ಸ್ನ ತೊಗೊಂಡಿದ್ದೀನಿ. ಇದು ರೆಡಿ ಮಿಕ್ಸ್. ಇದಕ್ಕೆ ನಾವು ಮೊಸರನ್ನ ಸೇರಿಸಿದರೆ ಇಮಿಡಿಯೇಟ್ಲಿ ಯೂಸ್ ಮಾಡ್ಕೊಬೋದು. ಸೊ ನಾನಿವಾಗ ಇದನ್ನು ಮೊಸರು ಸೇರಿಸಿ 10 ನಿಮಿಷ ಬದಿಗಿಟ್ಟಿದ್ದೀನಿ. ಹಾಗೆ ಇಡ್ಲಿ ತಟ್ಟೆಗೆ ನಾನು ತುಪ್ಪನ ಹಾಕ್ತಾ ಇದ್ದೀನಿ. ಸೊ ತುಪ್ಪ ಇದು ನಾವು ಮನೆಯಲ್ಲೇ ತಯಾರಿಸಿದ್ದು ಫ್ರೆಶ್ ತುಪ್ಪ. ಸೊ ಇವಾಗ ಇದನ್ನು ಹಾಕಿ ತಟ್ಟೆಗೆ ಇಡ್ಲಿದ ಹಿಟ್ಟನ್ನು ಹಾಕಿ ಇಡ್ಲಿ ಮಾಡೋಕ್ಕೆ ಇವಾಗ ಇಡ್ತೀನಿ. ಸೊ ನಾನು ಅಂದ್ಕೊಂಡಿದ್ದೆ ಆಯಿತಾ, ಇದು ಅಂದರೆ ರೆಡಿ ಮಿಕ್ಸಲ್ಲಿ ಇರುತ್ತಲ್ಲ, ಹೇಗೆ ಚೆನ್ನಾಗಿರುತ್ತಾ ಏನೋ ಅಂತ ಗೊತ್ತಿರಲಿಲ್ಲ. ಅದಕ್ಕೆ ನಾನು ಒಂದು ಸತಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಚಿಕ್ಕ ಪ್ಯಾಕೆಟ್ನ ತೊಗೊಂಡಿದ್ದೆ. ಆಮೇಲೆ ಅದನ್ನು ನೋಡಿದೆ, ಚೆನ್ನಾಗಿ ಬಂದಿತ್ತು. ನಂಗೆ ಅನಿಸ್ತು ಲೇಟಾಗಿದ್ದರೆ ಇದನ್ನೆಲ್ಲ ಮಾಡ್ಕೊಂಡು ತಿನ್ಬೋದಲ್ಲ, ಚೆನ್ನಾಗಿರುತ್ತೆ ಸಾಗು ಜೊತೆಗೆ ತಿಂದರೆ, ಸಾಗುನು ಬೇಗ ಆಗಿಬಿಡುತ್ತೆ ಅಂತ. ಹಾಗೆ ಇದನ್ನು ತೊಗೊಂಡು ಇವಾಗ ನೆಕ್ಸ್ಟು ಇದನ್ನು ಈ ಥರದ್ದು ಬೇರೆ ಬೇರೆ ಇದರೆಲ್ಲ ಟ್ರೈ ಮಾಡಿ ನೋಡ್ತೀನಿ ಹೇಗಿರುತ್ತೆ ಅಂತ ಹೇಳಿ. ಸೊ ನಾನಿಲ್ಲಿ ತಿಂಡಿನೆಲ್ಲ ರೆಡಿ ಆಯಿತು, ತಿಂದು ಎಲ್ಲ ಹೋಗ್ತಾ ಇದ್ದೆ ಡ್ಯೂಟಿಗೆ. ಹೋಗೋ ಟೈಮಲ್ಲಿ ನನ್ನ ಗಾಡಿ ಬೇರೆ ಪಂಚರ್ ಆಯಿತು. ಹಾಗೆ ಇಲ್ಲಿ ಹೋಗೋ ದಾರಿಯಲ್ಲಿ ಪಂಚರ್ ಶಾಪ್ ಇತ್ತು, ಅಲ್ಲಿ ಪಂಚರ್ ಹಾಕಿಸಿ ಇವಾಗ ಮತ್ತೆ ಡ್ಯೂಟಿಗೆ ಹೋಗಬೇಕು. ಹೋಗೋ ಟೈಮಲ್ಲಿ ಈ ಥರ ಆದರೆ ಕೆಲಸಕ್ಕೆ ಹೋಗೋಕ್ಕೆ ಮನಸ್ಸಾಗಲ್ಲ, ಆದರೆ ಏನೂ ಮಾಡೋಕ್ಕಾಗಲ್ಲ, ಕೆಲಸಕ್ಕೆ ಹೋಗೋ ಟೈಮಲ್ಲಿ ಹೋಗಲೇಬೇಕಲ್ವ. ಹಾಗೆ ಇವಾಗ ಹೋಗಿಲ್ಲ ಅಂದರೆ ರಜೆ ಎಲ್ಲ ಮಾಡಿದರೆ ಮತ್ತೆ ಕಷ್ಟ ಅಲ್ವಾ, ದುಡ್ಡಿಗೋಸ್ಕರನೇ ದುಡಿತಾ ಇದ್ದೀವಿ. ಸೊ ಅದರಲ್ಲೂ ಕೆಲಸ ಎಲ್ಲ ರಜೆ ಮಾಡಿದರೆ ಮುಗೀತು ಅಷ್ಟೇ, ಮತ್ತು ನಾವು ಮೇಲೆ ನೋಡಬೇಕಷ್ಟೇ. ಇದು ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ನಾವಿವಾಗ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಕ್ಕಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಹೊರಗಡೆ ಎಲ್ಲಾದರೂ ತಿಂತೀರಂತಾದರೆ ನಾನು ನಾನ್ ವೆಜ್ ಟ್ರೈ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಟ್ರೈ ಮಾಡಿ ನನಗೆ ಹೊಟ್ಟೆ ಹಾಳಾಗಿತ್ತು, ನನ್ನ ಫ್ರೆಂಡಿಗೂ ಕೂಡ ಹಾಗೆ ಆಗಿತ್ತು. ಅದಕ್ಕೆ ನಾವು ಹೊರಗಡೆ ಎಲ್ಲಾದರೂ ಟ್ರೈ ಮಾಡ್ತೀನಿ ಅಂತಂದರೆ ವೆಜ್ ಹೋಟೆಲ್ಗೆ ಹೋಗ್ತೀನಿ. ಯಾಕೆ ಗೊತ್ತಾ, ವೆಜ್ ಹೋಟೆಲ್ಗೆ ಹೋದರೆ ಚೆನ್ನಾಗಿರೋ ಊಟ ಸಿಗುತ್ತೆ. ಅಂದರೆ ಲೈಕ್ ಉಡುಪಿ ಉಪಹಾರ ಆ ಥರ ಎಲ್ಲ ಇದೆಯಲ್ಲ, ಅಲ್ಲಿ ಚೆನ್ನಾಗಿರುತ್ತೆ. ಮಧ್ಯಾಹ್ನದ್ದು ಲಂಚ್ ಚೆನ್ನಾಗಿರುತ್ತೆ, ಬಿಸಿ ಬಿಸಿಯಾಗಿ ಚೆನ್ನಾಗಿರುತ್ತೆ, ಸೌತ್ ಮೀಲ್ಸ್. ಸೊ ಅದನ್ನೇ ಇವಾಗ ನಾನು ಟ್ರೈ ಮಾಡೋಣ. ಫ್ರೆಂಡ್ ಏನೋ ಟ್ರೈ ಮಾಡ್ತಾನೆ ಗೊತ್ತಿಲ್ಲ. ಇವಾಗ ಇಲ್ಲೇ ಒಂದು ಹತ್ರದಲ್ಲೇ ಇದೆ. ಸೊ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ. ಗೈಸ್, ನಾನಿಲ್ಲಿ ಮೊದಲೇ ಹೇಳಿದಾಗೆ ಸೌತ್ ಊಟನ ತೊಗೊಂಡಿದ್ದೆ. ನನ್ನ ಫ್ರೆಂಡ್ ಬಂದು 1 ಪ್ಲೇಟ್ ಬಜ್ಜಿ ಮತ್ತು ಏನಾದರೂ ರೊಟ್ಟಿ ತೊಗೊಂಡಿದ್ದ, ರೋಟಿ ಕರಿ ಅಂತೆ, ಅದನ್ನು ತೊಗೊಂಡಿದ್ದ. ನನಗಂತೂ ಊಟ ಸೂಪರಾಗಿತ್ತು. ಸೊ ಎಲ್ಲ ಇತ್ತಲ್ಲ, ಸ್ವಲ್ಪ ಮೊಸರನ್ನ ಅದು ಇದೆಲ್ಲ ಇತ್ತು. ನಾನು ಸ್ವಲ್ಪ ಮೊಸರನ್ನೂ ಹಾಕ್ಕೊಂಡು ತಿಂದೆ, ಚೆನ್ನಾಗಿತ್ತು. ಆಮೇಲೆ ಪಾಯಸನೂ ಲಾಸ್ಟಿಗೆ ಬಾಳೆ ಎಲೆಲ್ಲ ಹಾಕಿ ತಿಂದೆ, ಸೂಪರಾಗಿತ್ತು. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಲೊಕೇಶನ್ಗೆ ಹೋಗಬೇಕಿತ್ತು, ಅಲ್ಲಿ ಹೋದ್ವಿ. ಸ್ವಲ್ಪ ಟೈಮ್ ಬ್ರೇಕ್ ಇತ್ತು. ಹಾಗೆ ಇಲ್ಲಿ ಗಾಡಿನ ಮಾಲ್ ಒಳಗೆ ಪಾರ್ಕ್ ಮಾಡಿ ಒಂದು ಸ್ವಲ್ಪ ನನಗೆ ಸ್ಟೇಷ್ನರಿ ಐಟಮ್ಸ್ ತೊಗೊಬೇಕಿತ್ತು ಅಂತ ಹೇಳಿ ಸಪ್ನಾ ಬುಕ್ ಹೌಸಿಗೆ ಹೋದೆ. ನಂಗೆ ಖುಷಿ ಆಯಿತು, ಅವ್ರು ಟೋಕನ್ ಕೊಟ್ಟರು ಸಪ್ನಾ ಅಂತ. ನನ್ನ ಹೆಸರು ಸಪ್ನಾ. ಸೊ ನಂಗೆ ಟೋಕನ್ ಕೂಡ ಸಪ್ನಾದವ್ರು ಸಿಕ್ತು, ಖುಷಿ ಆಯಿತು. 27 ನನ್ನ ಲಕ್ಕಿ ನಂಬರ್ 7. ಸೊ ಹಾಗೆ ನಾನು 7 ಮತ್ತು 5 ಆಯಿತಾ ಲಕ್ಕಿ ನಂಬರ್ ನಂದು. ಸೊ ಆಮೇಲೆ ನಾನು ಇದರೊಳಗೆ ಬಂದೆ. ಸೊ ಇದರೊಳಗೆ ತುಂಬ ಸ್ಟೇಷ್ನರೀಸ್ ಎಲ್ಲ ಇತ್ತು, ಬುಕ್ಸ್ ಅದು ಇದು ಅಂತ ಎಲ್ಲ ಹೇಳಿ. ಹಾಗೆ ನೋಡಿ, ಇಲ್ಲಿ ನೀನೇ ರಾಜಕುಮಾರ ನಮ್ಮ ಅಪ್ಪು ಬಾಸಿದಿತ್ತು. ಸೊ ಅದನ್ನ ಸ್ವಲ್ಪ ಹಾಗೆ ನೋಡಿದೆ. 300 ರುಪೀಸ್ ಏನೋ ಇತ್ತು. ಎಲ್ಲ ಫುಲ್ ಸ್ಟೋರಿನೇ ಇತ್ತು ಅವ್ರದ್ದು, ಲಾಸ್ಟ್ ಮೊದಲಿಂದ ಹುಟ್ಟಿನದಿಂದ ಲಾಸ್ಟ್ವರೆಗಿದು ಎಲ್ಲ ಇತ್ತು, ಫೋಟೋಸು ಸ್ಟೋರೀಸ್ ಎಲ್ಲ ಇತ್ತು. ಸೊ ಅಲ್ಲಿಂದ ನಮಗೆ ಏನು ಐಟಮ್ಸ್ ಬೇಕಾದನ್ನೆಲ್ಲ ತೊಗೊಂಡು ಹಾಗೆ ಒಂದು ಮಗು ಜ್ಯೂಸನ್ನ ತೊಗೊಂಡು ಹೊರಗಡೆ ಬಂದ್ವಿ. ಮತ್ತು ಈವೆಂಟ್ಸ್ನೆಲ್ಲ ಕಂಟಿನ್ಯೂ ಮಾಡಿಕೊಂಡು ಸಂಜೆ ಹೋಗೋ ಟೈಮಲ್ಲಿ ನಾವು ಮೆಕ್ಡೊನಾಲ್ಡ್ಸ್ಗೆ ಹೋಗಿ ಅಲ್ಲಿ ಬರ್ಗರ್ಸ್ ಕಾಂಬೋನ ಎಲ್ಲ ಟ್ರೈ ಮಾಡಿದ್ವಿ. ಗೈಸ್, ಇದು ನೆಕ್ಸ್ಟ್ ಡೇ ವ್ಲಾಗು. ಸೊ ನೆಕ್ಸ್ಟ್ ಡೇ ನನಗೆ ಆಫೀಸಲ್ಲಿ ಕೆಲಸ ಇತ್ತು, ಹಾಗಾಗಿ ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಮಧ್ಯಾಹ್ನ ಊಟ ಟೈಮಿಗೆ ಫ್ರೀ ಇತ್ತಲ್ವ, ಹಾಗೆ ವೀಡಿಯೋ ಮಾಡಿದ್ದೆ ಎಲ್ಲ ನನ್ನ ಫ್ರೆಂಡ್ಸು. ಸೊ ನಾವೆಲ್ಲರೂ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡ್ತಾಯಿದ್ವಿ. ಹಾಗೆ ಸ್ವಲ್ಪ ವೀಡಿಯೋನೂ ಮಾಡಿದೆ ನಾನು. ಎಲ್ಲರ ಗ್ಯಾಂಗಲ್ಲಿ ಒಬ್ಬರು ಇದ್ದೇ ಇರ್ತಾರಲ್ಲ, ಅಂದರೆ ಆಫೀಸಲ್ಲಿ ಕೆಲವರು ಸೈಲೆಂಟ್ ಆಗಿರ್ತಾರೆ, ಕೆಲವರು ಮಾತಾಡೋದೇ ಇಲ್ಲ ಆಯಿತಾ. ನಮ್ಮ ಆಫೀಸಲ್ಲಿ ಆ ಥರ ಇದ್ದಾರೆ, ನಿಮ್ಮ ಆಫೀಸಲ್ಲೂ ಇದ್ದಾರಾ? ಆದರೆ ಕಮೆಂಟ್ ಮಾಡಿ. ಗೈಸ್ ನೋಡಿ, ಜೋರು ಮಳೆ ಬರ್ತಾ ಇದೆ. ಎಲ್ಲ ಪಾರ್ಕಿಂದ ಓಡಿ ಹೋಗ್ತಾ ಇದ್ದಾರೆ. ಗೈಸ್, ನೆಕ್ಸ್ಟ್ ಡೇ ನಾವು ಫೀಲ್ಡ್ ವರ್ಕಿಗೆ ಬಂದ್ವಿ. ಫೀಲ್ಡ್ ವರ್ಕ್ ಬಂದಾಗ ಸಾಯಂಕಾಲ ಈ ಕಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಹಾಗೆ ಏನು ಮಾಡೋದಂತ ಗೊತ್ತಾಗದೆ ಮುಂದೆ ಒಂದು ಶಾಪ್ ಇತ್ತು, ಅಲ್ಲಿ ನಿಂತ್ಕೊಂಡಿದ್ವಿ. ಮಳೆ ಬಿಡೋ ಥರನೇ ಕಾಣಿಸ್ತಾ ಇರಲಿಲ್ಲ. ಹಾಗೆ ಒಂದು ರೌಂಡು ಇದನ್ನು ಸುತ್ತಾಡಿಕೊಂಡು ಇಲ್ಲಿ ಕಣ್ಣಾಡ್ಸ್ಕೊಂಬರೋಣ ಅಂತ ಹೇಳಿ ಒಳಗಡೆ ಬಂದಿದ್ದೀವಿ. ಸೊ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಏನು ಮಾಡೋದು, ಕಂಟಿನ್ಯೂ ಮಾಡುವಾಗೂ ಇರಲಿಲ್ಲ ಡ್ಯೂಟಿ. ಒಂದು ಸೈಡ್ ನಮ್ಮ ಹತ್ರ ಕೊಡೆನೂ ಇರಲಿಲ್ಲ, ಅಂಬ್ರೆಲ್ಲನೂ ತಂದಿರಲಿಲ್ಲ, ಮತ್ತು ಎಲ್ಲರೂ ಓಡ್ತಾಯಿದ್ರು ಮಳೆ ಬಂದಿದ್ದಕ್ಕೆ. ಹಾಗೆ ನಾವು ಇದರೊಳಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿ ಇಲ್ಲಿ ಗೈಸ್, ನೋಡಿ ಇಲ್ಲಿ ಪುಟ್ಟು ಮಾಡೋದು. ಪುಟ್ಟು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ, ನಮ್ಮ ಊರಲ್ಲಿ ಪುಟ್ಟು ಮಾಡೋದು. ಅಲ್ಲಿ ಕೆಳಗಡೆ ನೀರು ಹಾಕ್ತಾರೆ, ಮೇಳಗಡೆ ಅದು ಹಿಟ್ಟು ಹಾಕಿ ಮತ್ತು ಅದು ಶೆಕೆ ಬಂದ ನಂತರ ಹೀಗೆ ಕುಡಿಸಿದ್ರೆ ಬರುತ್ತೆ ಆಯಿತಾ. ನೀರು ನೋಡ
ಗೈಸ್ ಇದು ನಿನ್ನೆ ವ್ಲಾಗ್. ಸೊ ನಿನ್ನೆನೂ ಹಾಗೆ ಆಯಿತು, ಮಳೆ ಬಂತು, ಸಿಕ್ಕಾಪಟ್ಟೆ ಮಳೆ ಬಂದಾಗ ನಮಗೆ ಮತ್ತೆ ಕಷ್ಟ ಆಯಿತು. ಸೊ ಹೇಗೆ ಮನೆಗೆ ಹೋಗೋದಂತ ಗೊತ್ತಾಗಿಲ್ಲ. ಎಲ್ಲ ವರ್ಕೆಲ್ಲ ಮುಗಿಸಿ ಮನೆಗೆ ಹೋಗಬೇಕಿತ್ತು. ಮಳೆನೂ ಜೋರಾಗಿದ್ದರಿಂದ ಇಲ್ಲೇ ಪಕ್ಕದಲ್ಲಿ ನಿಂತಿದ್ವಿ, ಸುಮಾರು ಹೊತ್ತು ನಿಂತಿದ್ವಿ. ರಾತ್ರಿ 8 ಗಂಟೆ ಮೇಲಾದ್ರೂ ಮಳೆ ಬಿಡೋದು ಕಾಣಿಸ್ತಾ ಇರಲಿಲ್ಲ. ಸೊ ಲೇಟ್ ಆಗ್ತಾ ಇತ್ತು. ಹಾಗೆ ನಾವು ಮತ್ತೆಂತ ಮಾಡೋದು ಅಂತ ಹೇಳಿ ಒದ್ದೆ ಹಾಕ್ಕೊಂಡೆ ಮನೆಗೆ ಇವಾಗ ಹೋಗೋಕ್ಕೆ ಹೊರಟಿದ್ದೀವಿ. ಗೈಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗುವವರೆಗೂ ಟಾಟಾ ಬೈ ಬೈ.